everyone fine. ಮಣಿಪುರವನ್ನೇ ಇನ್ನೂ ಕೂಡ ಈ ದೇಶ ಸುಧಾರಿಸ್ಕೊಂಡಿಲ್ಲ, ಅಲ್ಲಿನ ಗಲಭೆಯನ್ನು ಸುಧಾರಿಸ್ಕೊಂಡಿಲ್ಲ, ಅಲ್ಲಿನ ಜನಗಳಿಗೆ ಸರಿಯಾಗಿ ಒಂದು ನೆಲೆಯನ್ನು ಕಲ್ಪಿಸೋದಕ್ಕೆ ಆಗ್ತಾ ಇಲ್ಲ. ಇನ್ನೂ ಕೂಡ ನಿರಾಶ್ರಿತರ ಶಿಬಿರಗಳಲ್ಲಿ ಅವರೆಲ್ಲರೂ ಕೂಡ ಇದ್ದಾರೆ. ಆ ಜೀವನ ಸಹಜ ಸ್ಥಿತಿಗೆ ಬರಲೇ ಇಲ್ಲ. ತ್ರಿಪುರಾದಲ್ಲೂ ಶುರುವಾಯಿತು ಜನಾಂಗೀಯ ಘರ್ಷಣೆ. ಬುಡಕಟ್ಟು ಯುವಕನೊಬ್ಬನ ಕೊಲೆಯಿಂದಾಗಿ ತ್ರಿಪುರ ಇದೀಗ ಉದ್ವಿಗ್ನವಾಗ್ತಾ ಇದೆ, ಹೊತ್ತಿ ಉರಿತಾ ಇದೆ. ತ್ರಿಪುರಾದ ಧಲೈ ಜಿಲ್ಲೆಯಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಇಂಟರ್ನೆಟ್ ಸಂಪರ್ಕವನ್ನು ಕಡಿತ ಮಾಡಲಾಗಿದೆ. ಬೇಗ ಹರಡುತ್ತೆ ಕೆಟ್ಟ ಸಂದೇಶಗಳು, ದ್ವೇಷ ಬೆರೆಸುವಂಥ, ರೋಷ ಬೆರೆಸುವಂತಹ, ಗಲಾಟೆಗೆ ಪ್ರಚೋದನೆ ಕೊಡುವಂಥ ಮೆಸೇಜನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕ್ವಿಕ್ಕಾಗಿ ಇವರು ಹಾಕಿಬಿಡ್ತಾರೆ ಅನ್ನೋ ಕಾರಣದಿಂದಾಗಿ ಇಂಟರ್ನೆಟ್ಟನ್ನು ಕೂಡ ಇದೀಗ ಅಲ್ಲಿ ಬಂದ್ ಮಾಡಲಾಗಿದೆ. ರಿಯಾಂಗ್ ಕೊಲೆಯಿಂದ 3 ದಿನಗಳ ಕಾಲದಿಂದನೂ ಕೂಡ ನಿರಂತರವಾಗಿ ಹಿಂಸಾಚಾರ ಅಲ್ಲಾಗ್ತಾ ಇದೆ. ಮನೆ, ಅಂಗಡಿ, ಪೊಲೀಸ್ ವಾಹನ ಏನು ಸಿಕ್ಕರೆ ಅದು ಬೆಂಕಿ ಹಚ್ಚುತ್ತಾ ಇದ್ದಾರೆ. ಇಡೀ ತ್ರಿಪುರ ಅಗ್ನಿಯ ಕೆನ್ನಾಲಿಗೆಯಲ್ಲಿ ಹೊತ್ತು ಉರಿತಾ ಇದೆ ಅಂತ ಹೇಳಬಹುದಾಗುತ್ತೆ. ಆ ಥರ ಸನ್ನಿವೇಶ ಇದೀಗ ತ್ರಿಪುರಾದಲ್ಲಿ ಕಾಣಿಸ್ಕೊಂಡಿದೆ. ಇಲ್ಲಿ ಶಾಂತಿನ ಹೇಗಾದರೂ ಮಾಡಿ ಮರುಸ್ಥಾಪನೆ ಮಾಡಬೇಕಿಲ್ಲಿ ಅನ್ನೋ ಒಂದು ಉದ್ದೇಶದಿಂದ ಸಾಕಷ್ಟು ಪಡೆಗಳನ್ನು ನಿಯೋಜನೆ ಮಾಡಲಾಗ್ತಾ ಇದ್ದರೂ ಕೂಡ ತ್ರಿಪುರಾದ ಬೆಂಕಿ ಸದ್ಯಕ್ಕೆ ಆರುವಂಥ ಲಕ್ಷಣ ಕಾಣಿಸ್ತಾ ಇಲ್ಲ. ರಿಯಾಂಗ್ ಕೊಲೆ ಆಗುತ್ತೆ. ಕೊಲೆ ಆದಮೇಲೆ ಕಳೆದ 3 ದಿನಗಳಿಂದನೂ ಕೂಡ ತ್ರಿಪುರ ಗಲಭೆಗಳನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಅಸಹಾಯಕರು, ವೃದ್ಧರು, ಅವರ ಒಂದು ಅಳು, ಅವರ ಒಂದು ನೋವಿನ ನುಡಿಗಳು, ಅವರ ಒಂದು ಆಕ್ರೋಶವನ್ನು ಕೂಡ ಕಂಟ್ರೋಲ್ಗಂತೂ ತರೋಕ್ಕಾಗ್ತಾನೇ ಇಲ್ಲ. ಈಗಾಗಲೇ ತ್ರಿಪುರಾದಲ್ಲಿ ಬೂದಿ ಮುಚ್ಚಿದ ಕೆಂಡದಂಥ ಸನ್ನಿವೇಶ. ಮಣಿಪುರವನ್ನು ಅರಗಿಸಿಕೊಳ್ಳುವ ಮುನ್ನವೇ ತ್ರಿಪುರಾದಲ್ಲಿ ಇಂಥ ಸನ್ನಿವೇಶ ನಿರ್ಮಾಣ ಆಗಿದೆ. आज के कोई कागवान के साथ बच्ची को कोई नहीं हमें बुला की सामने अगर बुला